ಬಿದ್ದ ಮನೆಯಲ್ಲಿ ಸಿಕ್ಕಿತ್ತು ದರೋಡೆಯಾಗಿದ್ದ ಹಣ. ನಿರ್ಜನ ಪ್ರದೇಶದಲ್ಲಿನ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಪಾಳು ಬಿದ್ದ ಮನೆಯಲ್ಲಿ ಸಿಕ್ಕಿತ್ತು ದರೋಡೆಯಾಗಿದ್ದ ಹಣ. ನಿರ್ಜನ ಪ್ರದೇಶದಲ್ಲಿನ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಹೊಸಕೋಟೆಯ ಪಾಳು ಮನೆಯಲ್ಲಿತ್ತು 5.56 ಕೋಟಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಾಳು ಬಿದ್ದ ಮನೆಯಲ್ಲಿ ಈ ಒಂದು ದರೋಡೆಯಾದ ಹಣ ಇತ್ತು. ನಿರ್ಜನ ಪ್ರದೇಶದಲ್ಲಿ ಹಣ ಇಟ್ಟಿದ್ದ ರಾಬರ್ಸ್ ಗ್ಯಾಂಗ್. ಅನುಮಾನದ ಮೇಲೆ ಮನೆ ಪರಿಶೀಲನೆ ನಡೆಸಿದ ಖಾಕಿ. ಮನೆ ಬಾಗಿಲು ಒಡೆದು ಹೋಗಿ ಪರಿಶೀಲಿಸಿದ್ದ ಪೊಲೀಸರು. ಪಾಳು ಬಿದ್ದ ಮನೆಯಲ್ಲಿ ಈ ಒಂದು ಹಣವನ್ನ ಇಟ್ಟಿದ್ರಂತೆ ದರೋಡೆಕೋರರು. ನಿರ್ಜನ ಪ್ರದೇಶದಲ್ಲಿನ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪಾಳು ಬಿದ್ದ ಮನೆ ಇರುತ್ತಲ್ಲ, ಆ ಒಂದು ಮನೆಯಲ್ಲಿ ಈ ಒಂದು ಕೋಟಿ ಕೋಟಿ ಹಣವನ್ನ ಈ ದರೋಡೆಕೋರರು ಇಟ್ಟಿದ್ರಂತೆ. ಅಂದ್ರೆ ಯಾರಿಗೂ ಕೂಡ ಡೌಟ್ ಬರೋದಿಲ್ಲ, ಇಲ್ಲಿ ಏನಾದರೂ ಹಣವನ್ನ ಇಟ್ಟು ಹೋದ್ರೆ ಎಂಬ ಧೈರ್ಯದಲ್ಲಿ ಆ ಒಂದು ಹಣವನ್ನ ಅಲ್ಲಿ ಇಟ್ಟಿದ್ರಂತೆ. ಆ ಹೊಸಕೋಟೆಯ ಒಂದು ಪಾಳು ಬಿದ್ದ ಮನೆ ಇತ್ತು, ಆ ಒಂದು ಮನೆಯಲ್ಲಿ ಇಷ್ಟರ ಮೊತ್ತವನ್ನು ಅಲ್ಲಿ ತಗೊಂಡೋಗಿ ಇಡಿಸಿದ್ರು. ಸದ್ಯಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಆ ಒಂದು ಹಣವನ್ನ ಸದ್ಯಕ್ಕೆ ವಶಪಡಿಸಿಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಆರೋಪಿಗಳಿದ್ದಾರೆ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಸ್ಪಿಟ್ಟು ಚಟಕ್ಕೆ ಬಿದ್ದು ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರಂತೆ. ಲೈಫಲ್ಲಿ ಸೆಟಲ್ ಆಗೋಕೆ ರಾಬರಿ ಸ್ಕೆಚ್ ಅನ್ನ ಹಾಕಿದ್ರಂತೆ. ವಿಚಾರಣೆಯ ವೇಳೆ ಪ್ಲಾನ್ ಬಾಯ್ಬಿಟ್ಟ ರಾಬರ್ಟ್ಸ್. ಸಾಲ ಮಾಡಿಕೊಂಡಿದ್ದ ಸೇವಿಯರ್ ಗೋಪಿ ಸುಮಾರು 17,000 ಸಂಬಳವನ್ನ ಗೋಪಿ ತಗೊಳ್ತಾ ಇದ್ನಂತೆ. ಸಾಯೋ ತನಕ ದುಡಿದ್ರು ಕೂಡ ಸಾಲ ತೀರ್ಸೋಕೆ ಆಗಲ್ಲ ಅಂತ ಈ ಒಂದು ದರೋಡೆ ಕೃತ್ಯಕ್ಕೆ ಭಾಗಿಯಾಗಿದ್ದ. ಇದಕ್ಕಾಗಿ ದೊಡ್ಡ ಮೊತ್ತದ ದರೋಡೆಗೆ ಪ್ಲಾನ್ ಅನ್ನ ಮಾಡಿದ್ರಂತೆ. ಇಸ್ಪೀಟು ಚಟಕ್ ಬಿದ್ದು ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರಂತೆ. ಲೈಫಲ್ಲಿ ಸೆಟಲ್ ಆಗೋಕೆ ರಾಬರಿಗೆ ಸ್ಕೆಚ್ ಅನ್ನ ಹಾಕಿದ್ದಾರೆ. ಇಸ್ಪೀಟ್ ಆಡ್ಲಿಕ್ಕೆ ಅಂತ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರಂತೆ. ಆ ಒಂದು ಸಾಲ ಹೆಂಗಪ್ಪ ತೀರ್ಸೋದು ಅಂತ ಯೋಚನೆ ಮಾಡಿ ಈ ಒಂದು ರಾಬರಿಗೆ ಕೈ ಹಾಕಿದ್ದಾರೆ. ಆ ಗೋಪಿ ಎಂಬಾತನಿಗೆ 17,000 ಸಂಬಳ ಬರ್ತಾ ಇತ್ತಂತೆ. ತಿಂಗಳಿಗೆ 17,000 ದುಡಿದ್ರೆ ನಾನು ಹೆಂಗೆ ಸಾಲ ತೀರಿಸೋದು, ಒಂದೇ ಸಲ ಒಂದು ಸಾಲವನ್ನ ತೀರಿಸ್ಬಿಡ್ಬೇಕು, ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಈ ಒಂದು ದುಷ್ಕೃತ್ಯಕ್ಕೆ ಆರೋಪಿಗಳು ಕೈ ಹಾಕಿದ್ದಾರೆ. ಈ ಒಂದು 7 ಕೋಟಿ ಏನು ದರೋಡೆ ಆಗಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಹೆಡೆಮುರಿಯನ್ನ ಪೊಲೀಸರು ಕಟ್ಟಿದ್ದಾರೆ. ಸದ್ಯಕ್ಕೆ ಒಬ್ಬೊಬ್ಬ ಆರೋಪಿ ಕೂಡ ಒಂದೊಂದು ವಿಚಾರವಾಗಿ ಬಾಯ್ ಬಿಡ್ತಾ ಇದ್ದಾರೆ. ಈ ಒಂದು ದರೋಡೆಗೆ ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡಿದ್ರು, ಜೊತೆಗೆ ಹಣವನ್ನ ಎಲ್ಲಿ ಸೇಫ್ ಆಗಿ ಇಡಬೇಕು ಅಂತ ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ರು, ಎಷ್ಟು ತಂಡಗಳಾಗಿ ಬೇರೆ ಬೇರೆ ಹೋಗಿದ್ರು, ಎಲ್ಲೆಲ್ಲಿಗೆ ಹೋಗಿದ್ರು, ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಒಂದ್ ಕಡೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಈ ಒಂದು ಪ್ರಕರಣವನ್ನ ಭೇದಿಸಿದ್ದೇ ರೋಚಕ. ರಾಬರ್ಟ್ಸ್ ಸ್ಕೆಚ್ ಹಾಕಿದ್ದು 7 ಕೋಟಿ ಹಣಕ್ಕಲ್ಲ, 20 ಕೋಟಿ 50 ಕೋಟಿಗೆ ಪ್ಲಾನ್ ಹಾಕಿದ್ರಂತೆ ರಾಬರ್ಟ್ಸ್. ಹೊಡೆದ್ರೆ ಆನೆನೇ ಹೊಡಿಬೇಕು ಅಂತ ರಾಬರ್ಟ್ಸ್ ಸ್ಕೆಚ್ ಹಾಕಿದ್ರಂತೆ. ಅದಕ್ಕೆ ಈಗ ಜೈಲ್ಗೆ ಹೋಗಿರೋದು. ದೊಡ್ಡ ಮಟ್ಟದ ಹಣ ದರೋಡೆಗೆ 2 ಸ್ಕೆಚ್. ದರೋಡೆ ಮಾಡಿ ಸಾಲ ತೀರಿಸಿ ಸೆಟಲ್ ಆಗೋ ಪ್ಲಾನ್. 3 ತಿಂಗಳಿನಿಂದ ಪ್ಲಾನ್ ಅನ್ನ ರೂಪಿಸ್ತಿದ್ರಂತೆ ಈ ಆರೋಪಿಗಳು. 20 ರಿಂದ 50 ಕೋಟಿ ಟಾರ್ಗೆಟ್ ಇಟ್ಕೊಂಡಿದ್ರಂತೆ ರಾಬರ್ಟ್ಸ್. ಏನೇ ಆಗ್ಲಿ ಹೊಡೆದ್ರೆ ಆನೆ ಹೊಡಿಬೇಕು ಅನ್ನೋ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು. ಸುಮ್ಮನೆ 7 ಕೋಟಿ ತಗೊಂಡು ಏನ್ ಮಾಡೋದು, ಒಂದು 20 ಕೋಟಿ 50 ಕೋಟಿ ಬಂದ್ಬಿಟ್ರೆ ನಮ್ಮ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ಕೊಂಡಿದ್ರಂತೆ. ಅವ್ರಿಗೆ 7 ಕೋಟಿ ಅನ್ನೋದು ಐಡಿಯಾ ಇರಲಿಲ್ಲ. ಏನಿದ್ರು ಡೈರೆಕ್ಟ್ ಆಗಿ 20 ಕೋಟಿನ ಒಂದು 50 ಕೋಟಿನ ಸಿಕ್ಬಿಟ್ರೆ ಆರಾಮ್ಸೆ ಹೋಗಿ ಎಲ್ಲಾದ್ರೂ ಸೆಟ್ಲ್ ಆಗ್ಬಿಡ್ಬೋದಲ್ಲ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಅವ್ರ ಪ್ಲಾನ್ ನಮ್ಮ ಪೊಲೀಸರು ಉಲ್ಟಾ ಮಾಡಿದ್ದಾರೆ. 7 ಕೋಟಿ ಹಣವನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದ ಪ್ರಕರಣವನ್ನ 72 ಗಂಟೆಯಲ್ಲೇ ನಮ್ಮ ಕರ್ನಾಟಕ ಪೊಲೀಸರು ಭೇದಿಸಿದ್ದಾರೆ. ಇನ್ನು ಕರ್ನಾಟಕ ಪೊಲೀಸರಂದ್ರೆ ಸುಮ್ಮನೆ ಅಲ್ಲ, ಯಾವುದೇ ಒಂದು ಪ್ರಕರಣದ ಹಿಂದೆ ಬಿದ್ದರೆ ಆ ಒಂದು ಪ್ರಕರಣದ ಬೆನ್ನತ್ತಿ ಹೊರಟ್ರೆ ಆರೋಪಿಗಳ ಹೆಡೆಮುರಿ ಕಟ್ಟೋದು ಪಕ್ಕ. ಅದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಬಹುದು. 3 ತಿಂಗಳಿನಿಂದ ಈ ಒಂದು ದರೋಡೆ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ರಂತೆ ಈ ಆರೋಪಿಗಳು. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಈ ಒಂದು ಕಾರ್ಯಾಚರಣೆ ಯಾವ ರೀತಿ ಇತ್ತು, ಪೊಲೀಸರ ಕಾರ್ಯಾಚರಣೆ? ಯಾಕೆಂತಂದ್ರೆ ಈ ಒಂದು ದೊಡ್ಡ ಮೊತ್ತವನ್ನ ರಾಬರಿ ಮಾಡ್ಕೊಂಡು ಹೋಗಿದ್ರು. 7 ಕೋಟಿ ದರೋಡೆ ಅಂತಂದ್ರೆ ಸುಮ್ಮನೆ ತಮಾಷೆ ಮಾತಲ್ಲ. ಆ ಒಂದು ಪ್ರಕರಣವನ್ನ ಭೇದಿಸಲಿಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು. ಕೇವಲ 72 ಗಂಟೆಯಲ್ಲಿ ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ. ಹಾಗಾಗಿ ಒಂದು ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು ಅರುಣ್?
ಖಂಡಿತ ಸಾಹಿತ್ಯ. ಯಾಕಂದ್ರೆ ಈ ಒಂದು ಬೆಂಗಳೂರಿನಲ್ಲಿ ಒಂದು ಡೇ ಅಂದ್ರೆ ಹಗಲು ಸಮಯದಲ್ಲಿ ನಡೆದಂತ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಿಗಳನ್ನ ಕೇವಲ 72 ಗಂಟೆಗಳಲ್ಲಿ ಎಲ್ಲ ಪೊಲೀಸರು ಒಂದು ಎಡೆಮುರಿ ಕಟ್ಟಿ ಒಂದು ಸುಮಾರು 80ರಿಂದ 90% ಹಣವನ್ನ ರಿಕವರಿ ಮಾಡಿರುವಂತದ್ದು ಇದೇ ಒಂದು ಮೊದಲ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಫಾಸ್ಟ್ ಆಗಿ ಇರಬಹುದು ಮತ್ತೆ ಇಷ್ಟು ಸ್ವಿಫ್ಟ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಂಡಂತದ್ದು ಬೆಂಗಳೂರು ಪೊಲೀಸರು. ಯಾಕಂದ್ರೆ ಅವರ ಒಂದು ಚಾಕಚಕ್ಯತೆ ಇರಬಹುದು, ಮತ್ತೆ ಸಿಸಿಟಿವಿ ಇರಬಹುದು, ಮತ್ತೆ ಅವರ ಸರ್ವೆಲೆನ್ಸ್ ಗಳಿರ್ಬೋದು, ಮತ್ತೆ ರಾಡಾರ್ ಇರಬಹುದು, ಮತ್ತೆ ಎಲ್ಲವನ್ನು ಸಹ ಸಂಪೂರ್ಣವಾಗಿ ನೋಡೋದಾದ್ರೆ ಇಷ್ಟು ಬೇಗ ಈ ಒಂದು ಪ್ರಕರಣವನ್ನ ಬೆಳೆಸಿರೋದು ನಿಜಕ್ಕೂ ಒಂದು ರೀತಿ ಹೆಮ್ಮೆ ಪಡಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ಇವತ್ತು ಬೆಳಗ್ಗೆನೂ ಸಹ ಏನು ಹೋಮ್ ಮಿನಿಸ್ಟರ್ ಅವರು ಎಲ್ಲ ಅಧಿಕಾರಿಗಳನ್ನ ಪೊಲೀಸರನ್ನ ಕರೆದು ಅವರಿಗೆ ಪ್ರಶಂಸನೆ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇಡೀ ಈ ಒಂದು 7 ಕೋಟಿ ಏನು ಹಣ ದರೋಡೆ ಪ್ರಕರಣ ಏನಿತ್ತು ಇದು ಇಡೀ ದೇಶದಂತೆ ಸದ್ದು ಮಾಡಿತ್ತು, ಮತ್ತೆ ವಿದೇಶದಲ್ಲೂ ಕೂಡ ಸದ್ದು ಮಾಡಿತ್ತು. ಯಾಕಂದ್ರೆ ಈ ಪ್ರಕರಣವನ್ನ ಬೆಳೆಸದೇ ಇದ್ದಿರೋ ಪೊಲೀಸರಿಗೂ ನಿಜಕ್ಕೂ ಕಷ್ಟಕರ ಅಂತ ಹೇಳ್ಬೋದಾಗಿತ್ತು. ಯಾಕಂದ್ರೆ ಮೊದಲನೇದಾಗಿ ಪೊಲೀಸರಿಗೆ ಸಿಕ್ಕಂತಹ ಕ್ಲೂ ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಕೇವಲ 24 ಗಂಟೆಯಲ್ಲಿ ಅವರು 24 ಗಂಟೆಯಲ್ಲಿ ಒಂದು ವಾಹನವನ್ನ ಐಡೆಂಟಿಫೈ ಮಾಡಿದ್ದು, ಮತ್ತೆ ಯಾರು ಈ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಫಸ್ಟ್ ಐಡೆಂಟಿಫೈ ಅನ್ನ ಮಾಡ್ತಾರೆ 24 ಗಂಟೆಯಲ್ಲಿ. ನಂತರ 24 ಗಂಟೆಯಲ್ಲಿ ಬೇರೆ ರೀತಿಯ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಈ ಕೃತ್ಯಕ್ಕೆ ಬಳಸಿದಂತ ವಾಹನಗಳು 2 ವಾಹನಗಳೇನಿತ್ತು ಅದು ಫೇಕ್ ನಂಬರ್ ಪ್ಲೇಟ್ಸ್ ಅನ್ನೋದು ಗೊತ್ತಾಗಿರುವಂತದ್ದು. ಮತ್ತೊಂದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಏನಂದ್ರೆ ಯಾರು ಈ ಝೇವಿಯರ್ ಯಾರಿದ್ದಾನೆ, ಸೊ ಈತನ ಕೈವಾಡ ಅಂದ್ರೆ ಝೇವಿಯರ್ ಈ ಒಂದು ಇಷ್ಟು ಅಮೌಂಟ್ ಏನೋ ಹೊರಗಡೆ ಹೋಗ್ತಾ ಇದೆ ಮತ್ತೆ ಇದೇ ರೂಟ್ ಅಲ್ಲಿ ಹೋಗ್ತಾ ಇದೆ ಅಂತ ಏನೋ ಗೊತ್ತಾಗಿರೋದು ಅಂತಂದ್ರೆ ಪ್ರಮುಖವಾಗಿ ಯಾರೋ ಒಬ್ಬರ ಇನ್ಸೈಡರ್ ನ ಕೆಲಸ ಇರಬಹುದು ಅನ್ನೋದು ಇದರಲ್ಲಿ ಮೊದಲನೇದಾಗಿ ಗೊತ್ತಾಗಿ. ಯಾಕಂದ್ರೆ ಪೊಲೀಸರಿಗೂ ಸಹ 1.5 ಗಂಟೆ ತಡವಾಗಿ ಬಂದು ದೂರನ್ನ ಕೊಡ್ತಾರೆ. ಮತ್ತೆ ಅಲ್ಲಿನ ಕೆಲವೊಂದಷ್ಟು ಲ್ಯಾಪ್ಟಾಪ್ಸ್ ಅನ್ನ ಈ ಝೇವಿಯರ್ ಅಲ್ಲಿ ಕೆಲಸ ಮಾಡಿದಂತ ಕೇವಲ ಕೆಲವೇ ದಿನಗಳಲ್ಲಿ ಪಡೆದುಕೊಂಡಿದ್ದ. ಅಂದ್ರೆ ಸಿಸಿಟಿವಿ ಇರುತ್ತೆ, ಮತ್ತೆ GPS ಇರುತ್ತೆ, ಮತ್ತೆ ಎಷ್ಟು ಗಂಟೆಗೆ ಹಣ ಹೊರಗಡೆ ಹೋಗುತ್ತೆ, ಮತ್ತೆ ಯಾವ ವಾಹನದಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದನ್ನ ಈತನಿಗೆ ಪಕ್ಕಾ ಮಾಹಿತಿ ಇತ್ತು ಸಾಹಿತ್ಯ. ಜೊತೆಗೆ ಏನಂದ್ರೆ ಮತ್ತೊಂದು ಏನು CMS ಕಂಪನಿ ಇದೆ ಅದು ಸಹ ಒಂದು ಲಕ್ಷ್ಮೀಪುರ ಅಂದ್ರೆ 800 ಭಾಗದಲ್ಲಿ ಅಲ್ಲಿಂದನೂ ಸಹ ದೊಡ್ಡ ಮಟ್ಟದ ಅಮೌಂಟ್ ಈ ರೀತಿ ATM ಗಳಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನೋದನ್ನು ಸಹ ಗೊತ್ತಾಗುತ್ತೆ, ಆತನಿಗೆ ಗೊತ್ತಿರುತ್ತೆ. ಅದೇ ರೀತಿ JP ನಗರದಲ್ಲಿದ್ದಂತ ಮತ್ತೊಂದು CMS ಕಂಪನಿ ಏನಿದೆ ಅಲ್ಲಿಂದನೂ ಸಹ ದೊಡ್ಡ ಮಟ್ಟದ ಅಮೌಂಟ್ ಬೆಂಗಳೂರಿನ ಅರ್ಧ ಭಾಗಕ್ಕೆ ಸಪ್ಲೈ ಆಗುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ. ಆದ್ರೆ ಅವ್ರ ಟಾರ್ಗೆಟ್ ಇದ್ದಿದ್ದು ಕೇವಲ 7 ಕೋಟಿ ಅಲ್ಲ, ನಮಗೆ 20ರಿಂದ 50 ಕೋಟಿಯಷ್ಟು ಟಾರ್ಗೆಟ್ ಅನ್ನ ಇಟ್ಟು ಅವರು ಫಿಕ್ಸ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಈ ಒಂದು ಬಂಧಿತರಲ್ಲಿ ಪ್ರಮುಖವಾಗಿ ಏನು ಝೇವಿಯರ್ ಯಾರಿದ್ದಾನೆ, ಮತ್ತೆ ಗೋಪಿ ಯಾರಿದ್ದಾರೆ, ಮತ್ತೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ಯಾರಿದ್ದಾರೆ, ಇವರೆಲ್ಲ ಕೇವಲ ಒಂದು 20ರಿಂದ 30 ಸಾವಿರಕ್ಕೆ ಕೆಲಸವನ್ನ ಮಾಡ್ತಾ ಇದ್ರು. ಅದರಲ್ಲೂ ಸಹ ಈ ಗೋಪಿ ಯಾರಿದ್ದಾನೆ, ಸೊ ಈತನು ಸಹ ಒಂದು 15ರಿಂದ 17 ಸಾವಿರಕ್ಕೆ ಕೆಲಸವನ್ನ ಮಾಡ್ತಾ ಇದ್ದ. ಮತ್ತೆ ಝೇವಿಯರ್ ಯಾರಿದ್ದಾನೆ, ಸೊ ಈತನು ಸಹ ಒಂದು 15ರಿಂದ 20 ಸಾವಿರಕ್ಕೆ ಕೆಲಸವನ್ನ ಮಾಡ್ತಾ ಇದ್ದ. ಸೊ ಇಷ್ಟು ಅಮೌಂಟ್ ಇಟ್ಕೊಂಡಿದ್ರೆ, ಇಷ್ಟು ಸಂಬಳ ಬರ್ತಾ ಇದ್ರೆ ನಾವು ಸಾಯೋ ತನಕನೂ ಸಹ ನಮ್ಮ ಸಂಬಳ ಏನು ಅಂದ್ರೆ ಸಾಲ ತೀರ್ಸಕ್ ಆಗಲ್ಲ, ಮತ್ತೆ ನಾವು ಒಂದು ಲೈಫ್ ಲಾಂಗ್ ಇದೇ ರೀತಿ ಕೆಲಸವನ್ನ ಮಾಡಬೇಕಾಗುತ್ತೆ. ಮತ್ತೆ ನಾವು ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕಂದ್ರೆ ನಾವೇನಾದ್ರೂ ಬೇರೆ ತರ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಅನ್ನ ರೂಪಿಸ್ತಾರೆ. ಆ ಒಂದು ಪ್ಲಾನ್ಗೆ ಒಂದು ಸಿಕ್ಕೋ ಬೀಳೋದು ಅಂತ ಪ್ರಮುಖವಾಗಿ ಅಣ್ಣಪ್ಪ ನಾಯಕ ಯಾರು ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ, ಸೊ ಈತನ ಜೊತೆಗೂಡ್ತಾರೆ. ಯಾಕಂದ್ರೆ ಜೊತೆಗೂಡಿ ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ, ನಂತರ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದು ಗೊತ್ತಿರುತ್ತೆ, ನಾನು ಎಲ್ಲಾ ಮಾಹಿತಿಯನ್ನು ಕೊಡ್ತೀನಿ, ಈ ರೀತಿ ನೀವು ದರೋಡೆಗೆ ಪ್ಲಾನ್ ಹಾಕಿ ಅಂತ ಹೇಳ್ಬಿಟ್ಟು ಗೋಪಿ ಮತ್ತೆ ಝೇವಿಯರ್ಗೆ ಹೇಳ್ತಾರೆ ಅಣ್ಣಪ್ಪ. ಆನಂತರ ಅವರ ಪ್ಲಾನ್ ಈ ರೀತಿ ಬುಧವಾರ ಅದಂದು ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆದ ನಂತರ ಏನು ಮತ್ತೆ ಹಣವನ್ನ ದೋಚಿದೆ ಅಲ್ಲಿಂದ ಬೇರೆ ಬೇರೆ ವೆಹಿಕಲ್ ಗೆ ಶಿಫ್ಟ್ ಅನ್ನ ಮಾಡ್ಕೊಂಡು ಆಂಧ್ರ ಪ್ರದೇಶ ಇರ್ಬೋದು, ತಿರುಪತಿ ಮತ್ತೆ ಈ ರೀತಿ ತಮಿಳುನಾಡು ಮೂಲಕ ಅವ್ರು ಹೋಗಿರ್ತಾರೆ. ಆದ್ರೆ ಪ್ರಮುಖವಾಗಿ ಈಗ ಇದರಲ್ಲಿ ಇಬ್ಬರು ಏನು ಬಂಧಿತರ ಮತ್ತೆ ಒಟ್ಟು 7 ಜನ ಬಂಧಿತರಾಗಿರುವಂತದ್ದು. ಇದರಲ್ಲಿ ಇಬ್ಬರು ಪ್ರಮುಖವಾಗಿ ಆಂಧ್ರ ಪ್ರದೇಶದ ವ್ಯಕ್ತಿಗಳಾಗಿರ್ತಾರೆ. ಅಂದ್ರೆ ನಾವು ಇಲ್ಲಿಂದ ಹಣವನ್ನ ಏನು ತೆಗೆದುಕೊಂಡು ಆಂಧ್ರ ಪ್ರದೇಶದಲ್ಲಿ ಇಟ್ಟರೆ ಅಲ್ಲಿ ನಮ್ಗೆ ಯಾರು ಸಹ ಡೌಟ್ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಏನು ಪ್ಲಾನ್ ಮಾಡಿ ಅಲ್ಲಿ ಆಂಧ್ರ ಪ್ರದೇಶ ಚಿತ್ತೂರಿನ ಒಂದು ಗ್ರಾಮವೊಂದಕ್ಕೆ ಹೋಗಿ ಇನೋವನ್ನ ಬಿಟ್ಟು ಎಸ್ಕೇಪ್ ಆಗ್ತಾರೆ. ಸೊ ಇದೆಲ್ಲ ಈ ರೀತಿಯ ಕಾರ್ಯಾಚರಣೆ ಮಾಡಬೇಕಾದ್ರೆ ಪ್ರಮುಖವಾಗಿ ಪೊಲೀಸರಿಗೆ ಸಿಕ್ಕಿರುವಂತಹ ಲೀಡ್ಸ್ ಏನಂದ್ರೆ ಇದರಲ್ಲಿ ಪ್ರಮುಖವಾಗಿ ಅಣ್ಣಪ್ಪ ಏನಿರ್ತಾನೆ ಈತ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರ್ತಾನೆ. ಮತ್ತೆ ಅವತ್ತು ಇನ್ಸಿಡೆಂಟ್ ನಡೆದ ದಿನ ಏನು ಆತನಿಗೆ ಯಾವುದೇ ರೀತಿಯಂತ ಕೆಲಸ ಇರಲ್ಲ, ಮತ್ತೆ ಅದು ಸಹ ಮತ್ತೊಬ್ಬ ಡಿವಿಷನ್ ನ ಪೊಲೀಸ್ ಅಧಿಕಾರಿಯಾಗಿದ್ಕೊಂಡು ಮತ್ತೆ ಕಾನ್ಸ್ಟೇಬಲ್ ಆಗಿದ್ಕೊಂಡು ಬೇರೆ ಡಿವಿಷನ್ ಅಲ್ಲಿ ಬಂದ್ಬಿಟ್ಟು ಆತ ಒಂದು ಕೆಲಸವನ್ನ ಮಾಡಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರಿಗೂ ಸಹ ಡೌಟ್ ಬರ್ತಾರೆ, ಈತನ ಮೇಲೆ ಈಗಾಗಲೇ ಹಲವು ಕೇಸ್ಗಳಿತ್ತು, ಮತ್ತೆ ಈತ ಯಾಕೆ ಬಂದು ಇಲ್ಲಿ ಕೆಲಸ ಮಾಡ್ತಾನೆ ಅನ್ನೋ ಡೌಟ್ ಇರುತ್ತೆ. ಅದಾದ ನಂತರ ಹಿರಿಯ ಅಧಿಕಾರಿಗಳಿಗೆ ಈ ರೀತಿ ಮಾಹಿತಿ ಕೊಡ್ತಾರೆ, ಈ ರೀತಿ ಅಣ್ಣಪ್ಪ ಬಂದು ಈ ರೀತಿ ಮಾಡ್ತಾ ಇದೆ. ನಂತರ ಆ ನಂತರ ಈತ ಆತನನ್ನ ಪಿಕ್ ಮಾಡಿ ಆತನ ಮೊಬೈಲ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಝೇವಿಯರ್ ಜೊತೆ ಆತ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಗೊತ್ತಾಗುತ್ತೆ ಸಾಹಿತ್ಯ. ಆನಂತರ ಪೊಲೀಸರು ಈ ರೀತಿ ಪ್ರಕರಣವನ್ನ ಬೆದರಿಸಿ ಇದೀಗ ಒಂದು ಗೃಹ ಸಚಿವರ ಪ್ರಶಂಸೆಗೆ ಪಾತ್ರರಾಗಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.